ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ವ್ಲಾಗು ಎಳ್ನೀರು ಪ್ರತಿದಿನ ಕಾಫಿ ಟೀ ಹಾಲು ಇದೆಲ್ಲ ಕುಡಿಯೋ ಬದಲು ಎಳ್ನೀರನ್ನ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಯಾಕೆ ಅಂತ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇಟ್ಸ್ ಗುಡ್ ಫಾರ್ ಹೆಲ್ತ್, ನಿಮಗೆಲ್ಲ ಗೊತ್ತೇ ಇದೆ. ಸೊ ಮಾರ್ನಿಂಗ್ ಟೈಮ್ ನಾನು ಎಳ್ನೀರನ್ನ ಯಾಕೆ ಕುಡಿಯೋದನ್ನ ರೂಢಿ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಕಾಫಿ ಅಂತ ಅಂದರೆ ಗುಡ್ ಹ್ಯಾಬಿಟೇ. ಎಷ್ಟೊಂದು ಜನ ಕಾಫಿನ ಗುಡ್ ಹ್ಯಾಬಿಟಾಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಗೆ ಹೇಗಾಗುತ್ತೆ ಅಂತಂದರೆ, ಮೈಗ್ರೇನ್ ಇರೋರಿಗೆ ಕಾಫಿ ಕುಡಿದ್ರೆ ಜಾಸ್ತಿ ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದ್ರ ಬದಲು ಆಲ್ಟರ್ನೇಟಾಗಿ ನಾನು ಎಳ್ನೀರನ್ನ ತೊಗೊಳ್ಳೋಣ, ಈ ಒಂದು ಅಭ್ಯಾಸ ಮಾಡೋಣ, ಹಾಗೆ ಹೆಲ್ದಿಯಾಗೂ ಕೂಡ ಇರ್ತೀನಿ ಅಂತ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಸೂಪರಾಗಿ ಇರುತ್ತೆ ಹೆಲ್ತ್ ವೈಸು. ಸೊ ಸದ್ಯಕ್ಕೆ ಬೇಡ ಚಿಯಾ ಸೀಡ್ಸು, ತುಂಬ ಥಂಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಸಮ್ಮರ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತಲ್ಲ, ಆವಾಗ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಎಳ್ನೀರೆಲ್ಲ ಕುಡಿದು ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಪಕ್ಕದಲ್ಲೇ ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, 6:45 7 ಗಂಟೆ ಅಷ್ಟರಲ್ಲಾಗಲೇ ತುಂಬ ಬಿಸಿಲು ಬಂದುಬಿಟ್ಟಿರುತ್ತೆ. ಸೊ ಎಸ್, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲು ಬಂದಿದೆ ಅಂತ. 7 ಗಂಟೆ ಕರೆಕ್ಟಾಗಿ ಹಾಲನ್ನೆಲ್ಲ ಕಾಯೋಕ್ಕೆ ಇಟ್ಟಿದ್ದೀನಿ. ಮಕ್ಕಳೆಲ್ಲ ಮಲಗಿದ್ದಾರೆ. ಹಾಗೆ ನನ್ನ ತಂಗಿ ಕೂಡ ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಅಂತಿದ್ಲು. ಸೊ ಅವಳನ್ನ ಹಾಗೆ ಶಾಪಿಂಗ್ ಹತ್ರ ಬಿಟ್ಟು ನಾನು ಇವತ್ತು ಆಫೀಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಹಾಲೆಲ್ಲ ಇಟ್ಟು ಅವಳಿಗೂ ಕೂಡ ಸ್ವಲ್ಪ ವರ್ಕ್ ಇತ್ತು. ಸೊ ಹಾಗಾಗಿ ಇಡ್ಲಿಗೆ ರುಬ್ಬಿ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು, ಅದು ಎಷ್ಟು 10:30 ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ. ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಸೊ ಹಾಗಾಗಿ ಹುಳಿ ಬೇಗ ಬರುತ್ತೆ, ಫರ್ಮೆಂಟೇಷನ್ ಬೇಗ ಆಗುತ್ತೆ ಫಾಸ್ಟಾಗಿ. ಸೊ ಇಲ್ಲಿ ಏನೂ ಇಲ್ಲ, ಸೋಡಾ ಏನೂ ಇಲ್ಲ, ಜಸ್ಟ್ ಉದ್ದಿನಬೇಳೆ ಹಾಗೆ ಅಕ್ಕಿ ಅಷ್ಟೇ ನಾನು ಹಾಕಿರೋದು. ಸ್ವಲ್ಪ ರೈಸ್ನ ಹಾಕಿದ್ದೆ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅಂತ. ಸಾಫ್ಟಾಗಿ ಬಂದಿತ್ತು. ಸೊ ಇಲ್ಲಿ ನೀಟಾಗಿ ಕಲಿಸ್ಕೊಟ್ಬಿಟ್ರೆ ನೀಟಾಗಿ ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಒಂದಿನ ಇಡ್ಲಿಗೆ ಆಗುತ್ತೆ, ಇನ್ನೊಂದು ದಿನ ಮಕ್ಕಳಿಗೆ ಪಡ್ಡು ಇಲ್ಲ ಅಂತಂದರೆ ದೋಸೆ ಮಾಡಿಕೊಡೋಣ ಅಂತ. ಆರಾಮಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆ್ಯಕ್ಚುಲಿ ಇಂಥ ಒಂದು ತಿಂಡಿನ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಒಂದು ಸಿಹಿ ಚಟ್ನಿ ಮಾಡಿಕೊಟ್ಬಿಟ್ರೆ ಇಬ್ಬರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬಟ್ ಸ್ವೀಟ್ ಜಾಸ್ತಿ ಅಭ್ಯಾಸ ಆಗ್ತಾರೆ ಅಂತಲೇ ನಾನು ಇವತ್ತು ಖಾರ ಚಟ್ನಿ ಮಾಡಿದ್ದೀನಿ, ಸ್ವೀಟ್ ಚಟ್ನಿ ಮಾಡಲಿಲ್ಲ. ಸೊ ಇಲ್ಲಿ ಇಡ್ಲಿಗೆಲ್ಲ ಎತ್ತಿಟ್ಟು ಆ ನಂತರ ನನ್ನ ಡೈಲಿ ರುಟೀನ್ಸ್, ಮಾರ್ನಿಂಗ್ ರುಟೀನ್ಸ್ನ ನಾನು ಶೂಟ್ ಮಾಡ್ಕೋಬೇಕು ಅಂತ ಎಷ್ಟೊಂದು ಸಲ ಅನ್ಕೋತೀನಿ. ಬಟ್ ಆಗೋದೇ ಇಲ್ಲ. ನಾನು ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿರ್ತಾಳೆ. ಅವಳನ್ನ ಸಮಾಧಾನ ಮಾಡಿ ಅವಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಹೋಗಬೇಕಲ್ಲ. ಸೊ ಹಾಗಾಗಿ ಅವಳ ಜೊತೆ ನಾನು ಒಂದು ½ an hour ಸ್ಪೆಂಡ್ ಮಾಡಿಬಿಡ್ತೀನಿ. ಸೊ ವಿಡಿಯೋ ಎಲ್ಲ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸೊ ನೋಡಿ, ಇಲ್ಲಿ ಇಡ್ಲಿ ಬಂದು ಈ ರೀತಿಯಾಗಿ ಇದೆ, ತುಂಬ ಸಾಫ್ಟಾಗೆ ಬಂದಿತ್ತು. ಇಡ್ಲಿ ಅಂತೂ ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ಇಡ್ಲಿ ಎಲ್ಲ ಆದಮೇಲೆ ಇಡ್ಲಿ ಮತ್ತು ಖಾರ ಚಟ್ನಿ ಎಲ್ಲ ಹಾಕಿ ಮಾರ್ನಿಂಗ್ ಟೈಮ್ ನಿಮಗೆಲ್ಲ ಗೊತ್ತೇ ಇದೆ, ಪೂಜೆ ಮಾಡಲ್ಲ ನಾನು. ಗಡಿಬಿಡಿಯಲ್ಲಿ ಪೂಜೆ ಮಾಡೋದು ಅದೆಲ್ಲ ನನಗೆ ಅಭ್ಯಾಸ ಬರಲ್ಲ. ನಮಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಲ್ಲ ಆ ಥರ ಗಡಿಬಿಡಿಯಲ್ಲಿ ಪೂಜೆ ಮಾಡಿದ್ರೆ. ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರಿಗೆ ಅಂತಲೇ ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಕೊಟ್ಟು ನಾನು ಪೂಜೆ ಮಾಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇಲ್ಲಿ ಇಡ್ಲಿನ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ನೆಕ್ಸ್ಟ್ ರೌಂಡ್ ಇನ್ನೊಂದು ಸ್ವಲ್ಪ ಇಡ್ಲಿನ ಇಟ್ಬಿಟ್ಟು ಇಡ್ಲಿ ಹಾಕೋಕ್ಕೆ ಇಟ್ಬಿಟ್ಟು, ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಅವನೇನಾದರೂ ಬೆಳಿಗ್ಗೆ ಅರ್ಜೆಂಟಲ್ಲಿ ತಿನ್ಕೊಂಡು ಹೋಗಿರ್ತಾನೆ, ನೀಟಾಗಿ ತಿನ್ನಲ್ಲ. ಮಧ್ಯಾಹ್ನ ಅನ್ನ ತಿನ್ನು ಅಂದರೂ ಅವನು ತಿನ್ನಲ್ಲ. ಸೊ ಇಡ್ಲಿನೇ ಬೇಕು ಅಂತಾನೆ. ಸೊ ಹಾಗಾಗಿ ಇಡ್ಲಿ ಮತ್ತೆ ಇಟ್ಬಿಟ್ಟು ಹೊರಟೆ. ಇನ್ನೇನು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಮೆಟ್ರೋ ಸ್ಟೇಷನಿಂದ ಹೊರಡಬೇಕಿನ್ನು. ಮೆಟ್ರೋ ಸ್ವಲ್ಪ ಲೇಟ್ ಆಗಿಬಿಡ್ತು. ನಾನು ಸ್ಟೆಪ್ಸ್ ಹತ್ರನೇ ಇದ್ದಾಗಲೇ ಸ್ವಲ್ಪ ಫಾಸ್ಟಾಗಿ ಬಂದಿದ್ದರೆ ಸಿಗ್ತಿತ್ತು ಒಂದು. ಓಕೆ ಜಸ್ಟ್ 4 minutes ಅಷ್ಟೇ ಅಲ್ವಾ ಅಂದ್ಬಿಟ್ಟು ನೆಮ್ಮದಿಯಾಗಿ ಕೂತಿದ್ದೀನಿ. ಈ ಒಂದು ವಿಡಿಯೋನ ಮಾಡಿಕೊಂಡು ಸ್ಪೇಷಿಯಸ್ ಆಗಿ ಇರುತ್ತೆ. ಮೆಟ್ರೋದಲ್ಲಿ ಏನು ಗಲಾಟೆ ಇರಲ್ಲ. ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್. ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ. ಆಮೇಲೆ ಅಲ್ಲಿ ಮಾಧವರ ಎಕ್ಸಿಬಿಷನ್, ನೀವೆಲ್ಲ ನೋಡೇ ಇರ್ತೀರ ಮಾಧವರ ಎಕ್ಸಿಬಿಷನ್ನ, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್. ಸೊ ಅಲ್ಲಿ ಯಾವುದೋ ಇವೆಂಟ್ ಕೂಡ ಇತ್ತು. ಸೊ ಅಲ್ಲಿ ನಡೀತಿದ್ದಂತಹ ಒಂದು ಇವೆಂಟ್ನ ಕ್ಯಾಪ್ಚರ್ ಮಾಡಿ, ಇವೆಂಟ್ಗೆ ಬಂದಿದ್ದ ಗಾಡಿಗಳನ್ನ ಕ್ಯಾಪ್ಚರ್ ಮಾಡಿ
ಹೊರಟಾದ ನಂತರ ಬಂದೆ, ನಾನು ರಾಜಾಜಿನಗರ್ಗೆ ಬಂದೆ. ರಾಜಾಜಿನಗರ ಬರಬೇಕಾದ್ರೆ ನನ್ನ ತಂಗಿ ಅವಾಗ ಹೇಳಿದ್ಲು ಶಾಪಿಂಗ್ ಮಾಡಬೇಕು ಅಂತ. ಸೊ ಅಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಹತ್ರ ಎಲ್ಲ ಹೋಗಿ, ಸೊ ನಂದೇನೂ ಇರಲಿಲ್ಲ, ಅವಳು ಸ್ವಲ್ಪ ತೊಗೋಬೇಕು ಅಂತ ಅಂತಿದ್ಲು. ಸೊ ಹಾಗಾಗಿ ಜೊತೆಗೆ ಹೋಗಿದ್ದೆ. ಮೆಟ್ರೋದಲ್ಲಿ ಒಂಥರ ಕಾಮಾಗಿರುತ್ತೆ ಜರ್ನಿ. ಆ್ಯಕ್ಚುಲಾಗಿ ನನಗೆ ಮೆಟ್ರೋ ಜರ್ನಿ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಅದಾದಮೇಲೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ಗೆ ಅಂತ ಬಂದ್ವಿ. ಇವಾಗೆಲ್ಲ ಏನಂತ ಆಗ್ಬಿಟ್ಟಿದೆ ಅಂತ ಅಂದರೆ, ನೈಟ್ ವೇರ್ಸು ಎಲ್ಲ ತುಂಬ ಬ್ರ್ಯಾಂಡೆಡ್ಡೇ ಹಾಕೋಬೇಕು ಅಂತ ಇಲ್ಲ. ಯಾಕಂದರೆ ಬ್ರ್ಯಾಂಡೆಡ್ ಅಂದ್ಬಿಟ್ರೆ ಅದು ಕಳ್ದೋದಾಗಲೂ ಹೊಟ್ಟೆ ಉರಿ ಆಗಿಬಿಡುತ್ತೆ. ಅಯ್ಯೋ ಅಷ್ಟೊಂದು ಕೊಟ್ಟು ತೊಗೊಂಡಿದ್ವಲ್ಲಪ್ಪ ಅಂತ. ಸೊ ಹಾಗಾಗಿ ನಾರ್ಮಲ್ ಪ್ರೈಸಲ್ಲಿರೋದನ್ನೇ ತೊಗೊಂಡು ಎಷ್ಟು ಬೇಕಷ್ಟು ಯೂಸ್ ಮಾಡೋದು. ಬೇಡವಾ ಅಂತ ಅಂದರೆ ಗೊತ್ತೇ ಇದೆಯಲ್ಲ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಗುಟ್ಟು, ನೆಲ ಒರೆಸೋಕ್ಕೋ ಕಸ ಗುಡ್ಸೋಕ್ಕೋ ಏನಕ್ಕಾದರೂ ಹಾಕಂತೀವಿ. ಅದೇ ಕಾಸ್ಟ್ಲಿದಾದರೆ ಅದಕ್ಕೆ ಹಾಕ್ಕೊಳ್ಳೋಕ್ಕೂ ಹೊಟ್ಟೆ ಉರಿಯುತ್ತೆ. ಅಯ್ಯಪ್ಪ 1,500 ಕೊಟ್ಟು ತಂದಿದ್ವಿ ಪ್ಯಾಂಟು, ಇದಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಇಟ್ಟಿದ್ದೀವಿ ಅಂತ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬೇಕಷ್ಟಕ್ಕೆ ಮನೇಲಿ ಯೂಸ್ ಮಾಡೋದನ್ನೆಲ್ಲ ಸ್ವಲ್ಪ ನಾರ್ಮಲಾಗಿ ನೋಡಿಕೊಂಡು ತೊಗೊಂಡ್ರೆ ಉತ್ತಮ. ಚೆನ್ನಾಗಿತ್ತು. ಹೋಗಿದ್ದ ಕಡೆ ಎಲ್ಲ ನೈಟ್ ವೇರ್ ತೊಗೊಳಕ್ಕೆ ಅಂತಲೇ ಹೋಗಿದ್ದು ಪರ್ಟಿಕ್ಯುಲರಾಗಿ. ಸೊ ಬ್ರ್ಯಾಂಡೆಡ್ ಹಾಕೋಬೇಕಾದ್ರೆ ಬ್ರ್ಯಾಂಡೆಡ್ ಹಾಕ್ಕೊಳ್ಳೋದು, ಇಲ್ಲ ಅಂತ ಅಂದರೆ ನಾರ್ಮಲ್ ಶಾಪಲ್ಲೇ ತೊಗೊತೀವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ದಿನ. ಸೊ ಅವಳ ಜೊತೆ ಶಾಪಿಂಗ್ ಎಲ್ಲ ಹೋಗಿ ಮತ್ತೆ ನಾನು ಮನೆಗೆ ರಿಟರ್ನ್ ಆದೆ. ಮತ್ತೆ ರಿಟರ್ನ್ ಆಗಬೇಕಾದ್ರೆ ಹಾಗೆ ಪೂಜೆ ಸಾಮಾನು ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡೋದು ಅಷ್ಟೇ. ಸೊ ಇದು ಶನಿವಾರ ಈವ್ನಿಂಗ್, ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಅಷ್ಟಕ್ಕಷ್ಟೇ, ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಏನಿಲ್ಲ. ಬಟ್ ಇದು ಆ್ಯಕ್ಚುಲಿ ಏನಂತ ಅಂದರೆ, ಒಂದು ಶಾಪ್ ಒಳಗೆ ಇಟ್ಟರೆ ಕ್ಲೀನಾಗಿ ಇರುತ್ತೆ, ಬಟ್ ಇವರು ನೀಟಾಗಿ ಆರ್ಗನೈಸ್ ಮಾಡಿ ಹೊರಗೆ ಇಟ್ಟಿದ್ದಾರೆ ಹೇಗೆ ಬೇಕಾಗೆ. ಸೊ ಅಲ್ಲಿಂದ ಬಂದಮೇಲೆ ನನ್ನ ಮಗಳು ಮತ್ತು ಮಗ ಇಬ್ಬರು ಕೂಡ ಆಟ ಆಡ್ತಿದ್ದಾರೆ. ಸೊ ಇಬ್ಬರೂ ನೋಡೋಕ್ಕೆ ಒಂಥರ ಖುಷಿ, ಅಣ್ಣ ತಂಗಿ ಇಬ್ಬರೂ. ಸೊ ದೇವ್ರ ಪೂಜೆನೂ ಕೂಡ ಆಯಿತು. ಇನ್ನೇನಿದ್ರು ಅವನಿಗೆ ಓದಿಸ್ಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.